ಸಿರಿ ಆಗ್ಬಿಡ್ತಾರೆ. ಊಟ ಮಾಡ್ತಾರೆ ಹೋಯ್ತಾರೆ. ಕೊಟ್ಟಿದ್ದ ದುಡ್ಡನ್ನ ಬುದ್ಧಿ ಬಿಡ್ತೀನಿ ಬಜಾ ಕೊಡಿ ಲಾಸ್ಟು ನಿಮ್ದೆ ಊಸು ಕುಡಿ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ ನಾವು ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಟಿಕೆಟು ಕೂಡ ಬುಕ್ ಆಗಿದೆ. ಸೊ ನಾವು ಹಬ್ಬ ಎಲ್ಲ ಮುಗಿಸ್ಕೊಂಡು ಗುರುವಾರ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ಬ್ಯಾಂಗ್ಳೂರಿಗೆ. ಇದು ನಾವು ಹೋಗ್ತಾ ಇರೋದು. ನಾನು ಬಂದಿದ್ದು ಶನಿವಾರ. 4 ದಿನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ವೆಜ್ಜು ನಾನ್ ವೆಜ್ಜು ಎಲ್ಲ ಚೆನ್ನಾಗಿ ತಿಂದ್ವಿ. ಅದಾದಮೇಲೆ ನಾವು ರಿಟರ್ನ್ ಓಡ್ತಾ ಇದ್ದೀವಿ. ಯಾಕೆ ಹಸ್ಬೆಂಡ್ಗೆ ಲೀವ್ ಇಲ್ಲ, ಸೊ ಅದಕ್ಕೋಸ್ಕರ ಓಡ್ತಾ ಇದ್ದೀವಿ. ಪ್ರಜ್ಞಾಶ್ರೀನ ಈ ವರ್ಷ ಸ್ಕೂಲ್ಗೆ ಜಾಯಿನ್ ಮಾಡಬೇಕು. ಈ ಮಂತಲ್ಲಿ ನಾವು ಅಡ್ಮಿಷನ್ ಮಾಡಬೇಕು. ಅದಕ್ಕೆ ನೆಕ್ಸ್ಟ್ ಮಂತ್ ಮೇ 15 ಅವಳಿಗೆ ಸ್ಕೂಲ್ ಸ್ಟಾರ್ಟು. ಅದಕ್ಕೋಸ್ಕರ ಬೇಗ ಅಡ್ಮಿಷನ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇದು ಸೊಳ್ಳೆದು ಮಿಷಿನ್ ಅಂತೆ. ಅದು ಸಂಜೆ ಆನ್ ಮಾಡಿದ ತಕ್ಷಣ ಅದೇ ಗ್ಲಾನ್ಸ್ ಮಾಡಿಕೊಂಡು ಆ ಪವರಿಗೆ ಸೊಳ್ಳೆಗಳು ಸಾಯುತ್ತಂತೆ. ಅದಾದಮೇಲೆ ಅಮ್ಮ ಅರಿಶಿನ ಕುಂಕುಮ ಕೊಟ್ಟರು. ನನಗೆ ಯಾವಾಗಲೂ ಅಷ್ಟೇ, ನಾನು ಯಾವಾಗಲೇ ಬರಲಿ ನಾನು ಅರಿಶಿನ ಕುಂಕುಮ ಕೊಟ್ಟೆ ಕಳಿಸೋದು. ಈ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಡ್ತಾರೆ, ಅದರಲ್ಲಿ ಏನಿಲ್ಲ. ಅದಾದಮೇಲೆ ನಮ್ಮ ಹಸ್ಬೆಂಡ್ದು ಬನೀನಲ್ಲಿ ನನ್ನ ಕೈ ಒರೆಸ್ಕೊಂಡೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ನೋಡ್ತಾ ಇದ್ದಾರೆ. ಅದಾದಮೇಲೆ ನಾವೆಲ್ಲ ಹೊರಡಿದ್ವಿ. ನೋಡಿ ನಮಗೆ ಕಳ್ಸೋಕ್ಕೆ ಎಷ್ಟು ಜನ ಬಂದಿದ್ದಾರೆ. ಇವರೆಲ್ಲ ನಮ್ಮ ನೇಬರ್ಸ್ ಅಂತ ಅನ್ನೋಕ್ಕಿಂತ ಒಂದೊಳ್ಳೆ ಬಾಂಧವ್ಯ ಇಟ್ಕೊಂಡಿದ್ದಾರೆ. ರೋಡಲ್ಲಿ ಒಂದೊಳ್ಳೆ ಫ್ಯಾಮಿಲಿ ಮೆಂಬರ್ಸ್ ಥರ ನೋಡ್ಕೋತಾರೆ. ತುಂಬ ಚೆನ್ನಾಗಿರುತ್ತೆ ಭದ್ರಾವತಿಲಿ ಇರೋಕೆ ನನಗೆ. ಅದಾದಮೇಲೆ ನಾವು ಹೋಗ್ತಾ ಇದ್ವಿ ರೈಲ್ವೆ ಸ್ಟೇಷನ್ಗೆ. ಪ್ರಜ್ಞಾ ನೋಡಿ ಹೆಂಗೆ ಕೂತಿದ್ದಾಳೆ. ಎಷ್ಟು ಬೇಗ ದಿನಗಳು ಕಳೆದೋಗುತ್ತೋ ಗೊತ್ತಾಗಲ್ಲ. ನನಗೆ ಇಲ್ಲಿರೋಕ್ಕಂದರೆ ತುಂಬ ಇಷ್ಟ. ಬಟ್ ಏನು ಮಾಡೋದು, ಪ್ರಜ್ಞಾಶ್ರೀನ ಸ್ಕೂಲಿಗೆ ಸೇರಿಸೋದ್ರಿಂದ ನಾವು ಇಲ್ಲಿರೋಕ್ಕಾಗಲ್ಲ. ನಾನು ಮುಂಚೆನೇ ಬಂದು ತಿಂಗಳನ್ಗಟ್ಟಲೆ ಇದ್ನಲ್ಲ, ಸೊ ಅದಕ್ಕೋಸ್ಕರ ನಾನು ಇವಾಗ ಹೊರಡ್ತಾ ಇದ್ದೀನಿ. ನೋಡೋಣ, ಇನ್ನೊಂದು 3-4 ಮಂತ್ಸ್ ಬಿಟ್ಕೊಂಡು ಬರೋದಿದ್ರೆ ಬಂದು ಒಂದು ವಾರ ಇದ್ದು ಹೋಗೋದು. ಅದಾದಮೇಲೆ ತುಂಬ ಚೆನ್ನಾಗಿದೆ ನಮ್ಮ ಭದ್ರಾವತಿ. ನಂಗೆ ತುಂಬ ಇಷ್ಟ. ಒಂದೊಳ್ಳೆ ಪ್ಲೇಸು. ನಮ್ಮ ಯಜಮಾನ್ರು ಹೇಳ್ತಾ ಇರ್ತಾರೆ, ನಾವು ಫುಡ್ ಸ್ಟ್ರೀಟ್ಗೆಲ್ಲ ಹೋಗ್ಬೇಕಂದ್ರೆ ಇಲ್ಲಿ ರೈಟಲ್ಲಿ ಕಾಣ್ತಲ್ಲ ಅಲ್ಲಿಗೆ ಹೋಗ್ತೀವಿ. ಅದಾದಮೇಲೆ ಚರ್ಚ್ ಇದೆ. ಅದಾದಮೇಲೆ ನಮ್ಮ ಹಸ್ಬೆಂಡು ಓದಿದಂತಹ ಸ್ಕೂಲ್ಗಳಿದ್ದಾವೆ, ಕಾಲೇಜ್ಗಳಿದ್ದಾವೆ. ಆಮೇಲೆ IT ಅವರು ತರೀಕೆರೆಯಲ್ಲಿ ಮುಗಿಸಿದ್ರಂತೆ, ಅದೂ ತುಂಬ ಚೆನ್ನಾಗಿದೆ. ಎಲ್ಲ ತೋರಿಸ್ಕೊಂಡು ಬರ್ತಾರೆ ನಮ್ಮ ಹಸ್ಬೆಂಡು. ಅದಾದಮೇಲೆ ನಾವು ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ಎಂಟ್ರೆನ್ಸ್ಗೆ ಹೋಗ್ತಾಯಿದ್ರು ಫ್ರೆಂಡ್ಸ್. ಎಂಟ್ರೆನ್ಸ್ವರೆಗೂ ಆಟೋ ಬರುತ್ತೆ, ಅಲ್ಲ ಆಟೋದು ಸ್ಟಾಪ್ ಇದೆ, ಅಲ್ಲಿವರೆಗೂ ಬರ್ತಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ರಶ್ ಇದೆ ಅಂದರೆ ತುಂಬ ಜನ ಇದ್ದಾರೆ. ಸಿಕ್ಕಾಪಟ್ಟೆ ರಶ್ ಇದೆ. ಹಬ್ಬ ಆಗಿರೋದ್ರಿಂದ ನೆಕ್ಸ್ಟ್ ನಾಳೆ ಅವರು ಯಾರ್ಯಾರು ಕೆಲ್ಸಕ್ಕೆ ಹೋಗಬೇಕು ಅವರೆಲ್ಲ ಹೋಗೋದ್ರಿಂದ ತುಂಬ ರಶ್ ಇತ್ತು. ಸಖತ್ತು ರಶ್ ಇತ್ತು. ಕಾಲಿಕ್ಕೂ ಜಾಗ ಇರಲಿಲ್ಲ. ಅದಾದಮೇಲೆ ಒಳಗಡೆ ಸ್ಟೇಷನ್ ಒಳಗೆ ಬಂದ್ವಿ. ನಾವು ವೆಯ್ಟ್ ಮಾಡ್ತಾಯಿದ್ವಿ ಟ್ರೈನ್ ಬರೋದನ್ನ. ಟ್ರೈನು 4 ಗಂಟೆಗೆ ಇದ್ದಿದ್ದು, ಸೊ 4:10ವರೆಗೂ ಟೈಮ್ ಆಯಿತು. ಅದಾದಮೇಲೆ ಅಮ್ಮ ಮೊಮ್ಮಗಳಿಗೆ ತಿಂಡಿ ಕೊಟ್ಟಿದ್ರು. ಆಮೇಲೆ ಹಣ್ಣುಗಳೆಲ್ಲ ಕಟ್ ಮಾಡಿಟ್ಟಿದ್ರು ಟ್ರೈನಲ್ಲಿ ತಿನ್ನಿ ಅಂತ. ಅದನ್ನು ಚೆಕ್ ಮಾಡ್ತಾ ಇದ್ದಾರೆ. ಅದು ಕುತ್ಕೊತಾ ಇಲ್ಲ, ಬಿದ್ದೋಗ್ಬಿಡುತ್ತೆ ಅಂತ ಬೈತಾ ಇದ್ದಾರೆ. ಬ್ಯಾಗು ಕ್ಲೀನಾಗಿ ತರಲ್ಲ ನೀವು ಅಂತ ಅಂದ್ಬಿಟ್ಟು. ಅದಾದಮೇಲೆ ಟ್ರೈನ್ ಬಂತು, ನಾವೆಲ್ಲ ಕುತ್ಕೊಂಡ್ವಿ. ಟ್ರೈನ್ ಬೇಗನೆ ಹೊರಡ್ಬಿಡುತ್ತೆ, ಯಾಕಂದರೆ ಅದು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ಟ್ರೈನ್ ಬೇಗನೆ ಹೋಗ್ಬಿಡುತ್ತೆ. ಅದಾದಮೇಲೆ ಟ್ರೈನಲ್ಲಿ ಕುತ್ಕೊಂಡ್ವಿ. ಪ್ರಜ್ಞಾ ಮಲ್ಕೊಂಡಿದ್ಲು. 1 ನಿಮಿಷ ಮಲ್ಕೊಂಡಿದ್ಲು. ಅವಳು ನಿದ್ದೆ ಬಂದ್ಬಿಟ್ಟಿತ್ತು. ಆಮೇಲೆ ಟ್ರೈನಲ್ಲಿ ಕುಂಡಿಸ್ಕೊಂಡ್ವಲ್ಲ, ಆವಾಗ ಎದ್ಲು. ಆವಾಗ ಅವ್ರ ಅಜ್ಜಿನ ಕೇಳ್ತಾ ಇದ್ದಾಳೆ. ಅದಾದಮೇಲೆ ಮಂಡಕ್ಕಿ ಬಂತು, ಮಂಡಕ್ಕಿ ತಿಂದೆ. ಟ್ರೈನಲ್ಲಿ ಮಂಡಕ್ಕಿ ಬರೋದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನಂಗೆ ತುಂಬ ಇಷ್ಟ ಟ್ರೈನಲ್ಲಿ ಮಂಡಕ್ಕಿ ತಿನ್ನೋದು, ತುಂಬ ಚೆನ್ನಾಗಿರುತ್ತೆ. ನಾವು ಶನಿವಾರ ಬರ್ಬೇಕಾದ್ರೆ ಪಾಪು ಮಲಗಿದ್ಲು, ಹಂಗಾಗಿ ನಾನು ಏನೂ ತೊಗೊಂಡು ತಿನ್ನಲಿಲ್ಲ. ಈಗ ಹಸ್ಬೆಂಡ್ ನಮ್ಮ ಜೊತೆಲಿದ್ದಾರಲ್ಲ, ಒಂದು ಸ್ವಲ್ಪ ಸಪೋರ್ಟಿವ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಮಂಡಕ್ಕಿ ತೊಗೊಂಡು ತಿಂದ್ವಿ. ನೋಡಿ ಫ್ರೆಂಡ್ಸ್, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟು ಜನ ರಶ್ ಇದ್ದಾರೆ ಟ್ರೈನಲ್ಲಿ. ಪಾಪ ನಾರ್ಮಲ್ ಟಿಕೆಟ್ ಬುಕ್ ಮಾಡಿ ಪಾಪ ಇದರಲ್ಲಿ ಇದು ಮಾಡ್ತಾರೆ, ಅಂದರೆ ಟ್ರಾವೆಲ್ ಮಾಡಿಕೊಂಡು ಅವ್ರವ್ರ ಸ್ಟಾಪ್ ಬಂದಾಗ ಇಳ್ಕೊಂಡು ಹೋಗ್ತಾರೆ. ಅದಾದಮೇಲೆ ಪಾಪು ದ್ರಾಕ್ಷಿ ಅಮ್ಮ ಕೊಟ್ಟಿದ್ರು, ದ್ರಾಕ್ಷಿ ತಿನ್ನು ಅಂತ ಅಂದ್ಬಿಟ್ಟು ಪ್ರಜ್ಞಾಗೆ. ಅದಾದಮೇಲೆ
ನಾವು ಪ್ರಜ್ಞಾಗೆ ದ್ರಾಕ್ಷಿ ಕೊಟ್ವಿ. ಆಮೇಲೆ ತಿನ್ಕೊಂಡು ಆಟ ಆಡ್ಕೊಂಡಿದ್ಲು. ಅದಾದಮೇಲೆ ನನ್ನ ಪಕ್ಕ ಒಬ್ಬರು ಸಿಸ್ಟರ್ ಬಂದು ಕೂತ್ಕೊಂಡ್ರು. ಅಂದರೆ ನಮ್ಮ ಹಸ್ಬೆಂಡು ಎದ್ದೋದ್ರು. ಸೊ ಒಬ್ಬ ಅಂಕಲ್ಲು ನಿಂತಿದ್ರು. ಅದಕ್ಕೋಸ್ಕರ ಇಲ್ಲಿ ಬಂದು ಕೂತ್ಕೊಂಡ್ರಲ್ಲ, ನಮ್ಮ ಸಿಸ್ಟರು ನನ್ನ ಪಕ್ಕಕ್ಕೆ ಜರ್ಕೊಂಡ್ರು. ತುಂಬ ಒಳ್ಳೆಯವರು ಫ್ರೆಂಡ್ ಸಿಸ್ಟರು, ತುಂಬ ಒಳ್ಳೆಯವರು. ಅವರು ರಾಮಯ್ಯ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಓದ್ತಾ ಇದ್ದಾರಂತೆ. ಅದಾದಮೇಲೆ ನಾವು ನಮ್ಮ ಸ್ಟಾಪ್ ಬಂತು, ಯಶವಂತಪುರ ರೀಚ್ ಆದ್ವಿ. ನಾವು 4:10ಕ್ಕೆ ಹತ್ತಿದ್ದು ಟ್ರೈನು. ಇಲ್ಲಿಗೆ ಬರೋ ಅಷ್ಟರಲ್ಲಿ 8:15 ಆಯಿತು. ಕ್ರಾಸಿಂಗ್ ಅಂತ ಯಶವಂತಪುರ ಹತ್ರ ನಿಲ್ಲಿಸಿರ್ತಾರೆ, ಒಂದು ಹಾಫ್ ಆನ್ ಅವರ್ ನಿಲ್ಲಿಸಿರ್ತಾರೆ. ಬೇಗನೆ ರೀಚ್ ಆಗ್ತೀವಿ. 7:15, 7:45ಗೆಲ್ಲ ರೀಚ್ ಆಗಿರ್ತೀವಿ. ನಮ್ಮ ಹಸ್ಬೆಂಡ್ಗೆ ಕ್ರಿಕೆಟ್ ನೋಡೋ ಹುಚ್ಚು. ನೋಡಿ ಫ್ರೆಂಡ್ಸ್, ಆಟೋ ಬುಕ್ ಮಾಡ್ತಾಯಿದ್ರು, ಕ್ರಿಕೆಟ್ ನೋಡಿಕೊಂಡೇ ಆಟೋ ಬುಕ್ ಮಾಡ್ತಾಯಿದ್ದಾರೆ. ಹಬ್ಬ ಆಗಿ ನೆಕ್ಸ್ಟ್ ಡೇ ಆಗಿರೋದ್ರಿಂದ ತುಂಬ ರಶ್ಶು ಫ್ರೆಂಡ್ಸ್. ಯಶವಂತಪುರದಲ್ಲಂತೂ ಭದ್ರಾವತಿಗಿಂತ ತುಂಬ ರಶ್ಶು. ಯಾಕಂದರೆ ಸಿಟಿ ಅಲ್ವಾ. ಎಷ್ಟು ಜನ ನೋಡಿ ಫ್ರೆಂಡ್ಸ್, ಊರಿಂದ ಬರ್ತಾ ಇರೋದು ಎಷ್ಟು ಜನ ಬರ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಯಪ್ಪ, ಈ ಜನ ಜಾತ್ರೆ ಥರ ಆಗ್ಬಿಟ್ಟಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ಟ್ರಾವೆಲಿಂಗು. ತುಂಬ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಮಾತಾಡ್ಕೊಂಡು ಬಂದುಬಿಟ್ವಿ. ಆ ಸಿಸ್ಟರ್ ಪಕ್ಕದಲ್ಲಿ ಇದ್ರಲ್ಲ, ಅವ್ರ ಜೊತೆ ಮಾತಾಡ್ಕೊಂಡು ಬಂದುಬಿಟ್ವಿ. ಅದಾದಮೇಲೆ ನಮ್ಮ ಹಸ್ಬೆಂಡು ಇನ್ನೂ ಆಟೋ ಬುಕ್ ಮಾಡಿದ್ರು. ಅವರು ಕನ್ಫರ್ಮೇಷನ್ ತೊಗೊಂಡು ಕಾಲ್ ಮಾಡಿ ಬರ್ತಾಯಿದ್ರು. ಅದಾದಮೇಲೆ ಆಟೋ ಬಂತು. ಆಟೋ ಬಂದಮೇಲೆ ಲಗೇಜ್ ಎಲ್ಲ ಇಟ್ಟು ನಾವು ಕೂತ್ಕೊಂಡ್ವಿ. ಅದಾದಮೇಲೆ ನಾವು ಮನೆಗೆ ಹೊರಟ್ವಿ. ಈ 4 ದಿನ ಪ್ರೆಷಿಯಸ್ ಆಗಿ ಪೀಸಾಗಿತ್ತು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ಹಳ್ಳಿ ವಾತಾವರಣ ಮತ್ತು ಒಂದೊಳ್ಳೆ ಪ್ಲೇಸು. ನಂಗೆ ತುಂಬ ಇಷ್ಟ ಭದ್ರಾವತಿ. ಮತ್ತು ನಾವು ಇಲ್ಲಿ ಟ್ರಾಫಿಕ್ ಸೌಂಡು ಇದಕ್ಕೆಲ್ಲ ಬಂದ್ವಿ. ಅದಾದಮೇಲೆ ಮನೆಗೆ ರೀಚ್ ಆದ್ವಿ. ಅದಾದಮೇಲೆ ನಮ್ಮ ಹಸ್ಬೆಂಡು ಕಾರು ಸ್ಟಾರ್ಟ್ ಮಾಡ್ತಾಯಿದ್ರು. ಈಗ ಟೈಮು 9:45 ಆಗಿತ್ತು. ಅದಾದಮೇಲೆ ನಮ್ಮ ಹಸ್ಬೆಂಡು ನಾವು ನಾವು ಸಲಿಗೂ ನಾವು ಹೋಟೆಲ್ಗೆ ಊಟಕ್ಕೆ ಹೋಗ್ತಾಯಿದ್ವಿ. ಈ ಸಲಿನೇ ನಮ್ಮ ಹಸ್ಬೆಂಡು ಬೇಡ, ತುಂಬ ರಶ್ ಇರ್ತಾರೆ ಅಲ್ಲೆಲ್ಲ, ಸುಮ್ಮನೆ ಯಾಕೆ, ನಾನೇ ಹೋಗಿ ಊಟ ತರ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು ಹಸ್ಬೆಂಡು. ಮೊದಲಾದರೆ ತಿಂಗ್ಳಾನ್ಗಟ್ಲೆ ಹೋಗ್ಬಿಡ್ತಾಯಿದ್ದೆ ನಾನು. ಆವಾಗ ಏನೂ ಕ್ಲೀನ್ ಮಾಡಿರಲ್ವಲ್ಲ, ಅದಕ್ಕೋಸ್ಕರ ಹಸ್ಬೆಂಡೇನೆ ಹೋಟ್ಲಿಗೆ ಕರ್ಕೊಂಡು ಹೋಗ್ಬಿಡ್ತಾಯಿದ್ರು. ಈ ಸಲ ನಾವು ಬರೀ 3 ದಿನ ಅಲ್ವಾ, 3-4 ದಿನ ಹೋಗಿರೋದು. ಏನೂ ಗಲೀಜು ಮಾಡಿಲ್ಲ ನಾನು. ಏನು ಇದ್ರ ಥರದ್ದು ಅದೇ ನೀರೆಲ್ಲ ಇದಾಗಿರೋದು, ತಿಂಗಳಗಟ್ಟಲೆ ಹೋಗಿಲ್ವಲ್ಲ, ಅದಕ್ಕೋಸ್ಕರ ನಾನೇ ತೊಗೊಂಬರ್ತೀನಿ, ನೀನೇನೆ ಕಸ ಗುಡಿಸು, ಮನೇಲೆಲ್ಲ ಕ್ಲೀನ್ ಮಾಡಿ. ಅಲ್ಲಿ ಒಂದು ಸ್ವಲ್ಪ ಗಜಿಬಿಜಿ ಇರುತ್ತೆ, ಬೇಗ ಬೇಗ ತಿನ್ನಲ್ಲ, ಪಾಪುನೂ ತಿನ್ನಲ್ಲ, ಅವಳಿಗೂ ತಿನ್ನಿಸ್ಬೇಕು. ಅದಕ್ಕೋಸ್ಕರ ಮನೆಗೆ ತೊಗೊಬರ್ತೀನಿ. ಅಂದರೆ ಕ್ರಿಕೆಟ್ ನೋಡಿಕೊಂಡು ತಿನ್ಬೋದು ಅಂತ ನಮ್ಮ ಹಸ್ಬೆಂಡ್ ಪ್ಲ್ಯಾನು. ಅದಾದಮೇಲೆ ಅವ್ರು ಹೋದರು. ನಾನೊಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸಿ, ಅದಾದಮೇಲೆ ಒಂದು ಸ್ವಲ್ಪ ಒರೆಸಿ, ಅದಾದಮೇಲೆ ನಾನು ಸೀತಾರಾಮ ಸೀರಿಯಲ್ನ ನೋಡಿಕೊಂಡು ಕೂತಿದ್ದೆ. ಅದಾದಮೇಲೆ ಹಸ್ಬೆಂಡ್ ಬಂದರು. ಹಸ್ಬೆಂಡ್ ನನ್ನ ಫೇವ್ರೆಟ್ ಕುಷ್ಕ ಮತ್ತು ಕಬಾಬು ತಗೊಬಂದಿದ್ರು. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ನನಗಿದೆ ತುಂಬ ಇಷ್ಟ. ನಮ್ಮ ಹಸ್ಬೆಂಡ್ ನೋಡಿ ಈ ಟೈಮಲ್ಲೇ ಕೊಡ್ಸೋದು, ಇನ್ನು ನೆಕ್ಸ್ಟು ಕೊಡ್ಸಲ್ಲ, ಯಾವಾಗಾದರೂ ಒಂದೊಂದ್ಸಲಿ ರೇರು ಕೊಡ್ಸೋದು, ಮನೇಲೇ ಮಾಡು ಅಂತ ಹೇಳ್ತಾರೆ. ಅದಾದಮೇಲೆ ನಾವು ಊಟ ಮುಗಿಸಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.